ಈ ವರ್ಷದ ಬಹು ನಿರೀಕ್ಷೆಯ ಸಿನಿಮಾ ಪುಷ್ಪ 2 ಬಿಡುಗಡೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ. ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಜೋಡಿಯನ್ನ ತೆರೆ ಮೇಲೆ ನೋಡುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದೇ ಬೆನ್ನಲ್ಲೇ ಅಡ್ವಾನ್ಸ್ ಬುಕಿಂಗ್ನಲ್ಲಿ ಪುಷ್ಪ 2 ಒಂದೊಂದೇ ದಾಖಲೆಗಳನ್ನು ಬರೆಯುತ್ತಿದೆ. ಟ್ರೇಡ್ ಎಕ್ಸ್ಪರ್ಟ್ಗಳು ಮೊದಲ ದಿನದ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಹಾಕ್ತಿದ್ದಾರೆ. ಅಲ್ಲು ಅರ್ಜುನ್ಗೆ ಪುಷ್ಪ ಪಾರ್ಟ್ 1 ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಜನಪ್ರಿಯತೆ ತಂದುಕೊಟ್ಟಿತು. ಹಿಂದಿ ಬೆಲ್ಟ್ನಲ್ಲಿ ಅನಿರೀಕ್ಷಿತ ಮಟ್ಟದಲ್ಲಿ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನ ಲೂಟಿ ಮಾಡಿತ್ತು. ಅದೇ ಯಶಸ್ಸನ್ನ ಮುಂದಿಟ್ಟುಕೊಂಡು ಪುಷ್ಪ 2 ನಿರ್ಮಾಣ ಮಾಡಲಾಗಿದೆ. ಇಷ್ಟು ದಿನ ಪುಷ್ಪ 2 ನೋಡುವ ತವಕದಲ್ಲಿದ್ದ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳು ಕೊನೆಗೂ ನಿರಾಳರಾಗಿದ್ದಾರೆ. ಬಿಗ್ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣ ಮಾಡುವುದರಿಂದ ಪುಷ್ಪ 2ಗೆ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದನ್ನ ಎದುರು ನೋಡ್ತಿದ್ದಾರೆ. ಇದೇ ವೇಳೆ ಈ ಸಿನಿಮಾದ ಮೊದಲ ವಿಮರ್ಶೆ ಹೊರಬಿದ್ದಿದೆ. ಈಗಾಗಲೇ ಪುಷ್ಪ 2 ಸಿನಿಮಾ ನೋಡಿದಾಗಿ ವಿಮರ್ಶಕರೊಬ್ಬರು ಹೇಳಿಕೊಂಡಿದ್ದು ತಮ್ಮ ಸೋಷಿಯಲ್ ಮೀಡಿಯಾದ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಜೋರಾಗಿ ಸದ್ದು ಮಾಡುತ್ತಾ ಅನ್ನೋದು ಸಿನಿಮಾ ಮಂದಿಯ ಲೆಕ್ಕಾಚಾರ. ಅದರಂತೆ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಹಾಗೂ ನಿರ್ದೇಶಕ ಸುಕುಮಾರ್ ಭರ್ಜರಿಯಾಗಿಯೇ ಪ್ರಚಾರ ಮಾಡ್ತಿದ್ದಾರೆ. ಇದೇ ವೇಳೆ ಸ್ವಯಂ ಘೋಷಿತ ಸಿನಿಮಾ ಕ್ರಿಟಿಕ್ ಉಮೈರ್ ಸಂಧು ಎಂದಿನಂತೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪುಷ್ಪ 2 ಬಿಡುಗಡೆಗೂ ಮುನ್ನವೇ ವಿಮರ್ಶೆ ಮಾಡಿದ್ದಾರೆ. ಉಮೈರ್ ಸಂಧು ಪ್ರಕಾರ ಪುಷ್ಪ 2 ಸಿನಿಮಾ ಪೈಸಾ ವಸೂಲ್ ಹಾಗೂ ಸಿಟಿಮಾರ್ ಎಂಟರ್ಟೈನರ್. ಇದು ಮಾಸ್ ಹಾಗೂ ಕ್ಲಾಸ್ ಸಿನಿಮಾವನ್ನ ಇಷ್ಟಪಡುವವರಿಗೆ ಇಷ್ಟ ಆಗುತ್ತೆ. ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ದಾಖಲೆಗಳನ್ನ ಬರೆಯುತ್ತೆ. ಅತಿ ದೊಡ್ಡ ಹಿಟ್ ಸಿನಿಮಾ ಆಗಿ ಹೊರಹೊಮ್ಮುತ್ತೆ. ಈ ವರ್ಷ ಇಲ್ಲಿವರೆಗೂ ಬಿಡುಗಡೆಯಾಗಿರುವ ಸಿನಿಮಾವನ್ನ ಮೀರಿಸುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಪಾತ್ರ ಡ್ಯಾಶಿಂಗ್ ಆಗಿದೆ. ಮಾಸ್ ಅವತಾರ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವರ ಆಕ್ಷನ್ ಹಾಗೂ ಕಾಮಿಡಿ ಟೈಮಿಂಗ್ ಅಲ್ಲು ಅರ್ಜುನ್ಗೆ ಮತ್ತೊಂದು ನ್ಯಾಷನಲ್ ಅವಾರ್ಡ್ ಅನ್ನ ತಂದುಕೊಡುತ್ತೆ. ರಶ್ಮಿಕಾ ಮಂದಣ್ಣ ನಟನೆ ಕೂಡ ಚೆನ್ನಾಗಿದೆ. ಆದರೆ ಫಹದ್ ಫಾಜಿಲ್ ತಮ್ಮ ಪಾತ್ರದ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಗೆಲ್ತಾರೆ ಎಂದು ಉಮೈರ್ ಸಂಧು ಹೇಳಿಕೊಂಡಿದ್ದಾರೆ. ಅಂದಹಾಗೆ ಉಮೈರ್ ಸಂಧು ಸಿನಿಮಾವನ್ನ ಎಲ್ಲಿ ನೋಡಿದ್ದಾರೆ ಅನ್ನುವ ಬಗ್ಗೆ ಮಾಹಿತಿ ಇಲ್ಲ. ಪುಷ್ಪ 2 ಪೇಯ್ಡ್ ರಿವ್ಯೂ ಡಿಸೆಂಬರ್ 4ರ ರಾತ್ರಿಯಿಂದ ಆರಂಭ ಆಗ್ತಿದೆ. ಅದಕ್ಕೂ ಮುನ್ನ ಇವರು ಎಲ್ಲಿ ಸಿನಿಮಾ ನೋಡಿದ್ದಾರೆ ಅನ್ನೋದು ರಿವೀಲ್ ಆಗಿಲ್ಲ. ಆದರೆ ಪ್ರತಿ ಬಾರಿ ಬಿಗ್ ಬಜೆಟ್ ಸಿನಿಮಾ ರಿಲೀಸ್ಗೂ ಮುನ್ನ ವಿಮರ್ಶೆಯನ್ನ ಮಾಡಿ ಹಾಕ್ತಾರೆ. ಹಾಗೆ ಪುಷ್ಪ 2 ಸಿನಿಮಾದ ವಿಮರ್ಶೆ ಕೂಡ ಮಾಡಿದ್ದು ಅದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ. ಇನ್ನು ಸಿನಿಮಾದ ಪ್ರಚಾರವನ್ನ ಚಿತ್ರತಂಡ ಬಲು ಜೋರಾಗಿ ಮಾಡಿದೆ. ಬಿಹಾರದ ಪಾಟ್ನಾದಲ್ಲಿ ಪ್ರೀ ರಿಲೀಸ್ ಈವೆಂಟ್ ಕೂಡ ಮಾಡಿದ್ರು. ಆನಂತರ ಚೆನ್ನೈ, ಕೇರಳ, ಮುಂಬೈ, ಹೈದರಾಬಾದ್ ನಲ್ಲಿಯೂ ಕೂಡ ಭಾರಿ ದೊಡ್ಡ ಪ್ರಚಾರದ ಈವೆಂಟ್ ಗಳನ್ನ ಚಿತ್ರತಂಡ ಮಾಡಿತ್ತು. ಮೊದಲು ಈವೆಂಟ್ ಘೋಷಣೆಯಾದಾಗ ಬೆಂಗಳೂರಿನಲ್ಲಿಯೇ ಕಾರ್ಯಕ್ರಮ ಮಾಡುವುದಾಗಿ ಹೇಳಲಾಗಿತ್ತು. ಆದರೆ ಬೆಂಗಳೂರಿಗೆ ಚಿತ್ರತಂಡ ಬರಲೇ ಇಲ್ಲ. ಪುಷ್ಪ 2 ಚಿತ್ರತಂಡ ಬೆಂಗಳೂರಿಗೆ ಬರದೇ ಇರುವುದು ಇಲ್ಲಿನ ಅಲ್ಲು ಅರ್ಜುನ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು. ಉದ್ದೇಶಪೂರ್ವಕವಾಗಿ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಬೆಂಗಳೂರಿಗೆ ಬಂದಿಲ್ಲ ಎಂಬ ಆರೋಪಗಳು ಸಹ ಕೇಳಿ ಬಂದಿತ್ತು. ಇಂತಹ ಪುಷ್ಪ ಸಿನಿಮಾವನ್ನ ಕನ್ನಡಿಗರು ಮೆರೆಸ್ತಾರ ಅನ್ನೋದೇ ಕುತೂಹಲದ ಪ್ರಶ್ನೆಯಾಗಿ ಉಳಿದಿದೆ.